ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದೊಂದು ಸಲ ನಾವು ಎಷ್ಟೇ ವಿದ್ಯಾ ಕಲ್ತರು, ಬುದ್ಧಿವಂತರು ಅನಿಸಿದ್ರು, ನಾವು ವೈಚಾರಿಕ ನೆಲೆಗಟ್ಟಿನ ಮೇಲೆ ವಿಚಾರ ಮಾಡಿದರೂ ಕೂಡ ಬಹಳ ಸಲ ಈ ಒಂದು ಮೂಢನಂಬಿಕೆಗೆ ಬಲಿಯಾಗ್ತೀವಿ. ನಾವು ಈ ಮೂಢನಂಬಿಕೆ ನಾವು ಹೊರಗಿನ ದೀಪಾವಳಿಗೆ ಹೊರಗಿನ ದೀಪ ಹಚ್ಚೋದು ಬೇಡ್ರಿ, ಒಳಗಿನ ಜ್ಞಾನದ ದೀಪ ಹಚ್ಕೊಳ್ಳೋಣ ಮೊದಲ. ಅದನ್ನು ಜ್ಞಾನದ ದೀಪ ಹಚ್ಕೊಳ್ದೇ ಅಂಧಶ್ರದ್ಧೆ ಅಂದರೆ ಕುರುಡು ಶ್ರದ್ಧೆ, ಕಾಣಿಸ್ಲಾರ್ದೆ ಸುಮ್ಮನೆ ಅದ್ರ ಮೇಲೆ ನಂಬಿಕೆ ಇಟ್ಬಿಡೋದು. ಅಂಧಶ್ರದ್ಧೆ, ಈ ಒಂದು ಮೂಢನಂಬಿಕೆ ಇವೆಲ್ಲ ಅನೇಕ ರೀತಿಯ ನಮಗೆ ಒದ್ದಾಡಿಸ್ತಾವಲ್ಲ. ಹಿರಿಯರು ಮಾಡ್ಯಾರ ಅಂತ ತಿಳ್ಕೊಂಡು ಇವೆಲ್ಲ ಪಂಚಾಂಗ, ಪೂತಿ, ಜ್ಯೋತಿಷ್ಯ, ಇವೆಲ್ಲ ಪುರೋಹಿತರು ನಮ್ಮನ್ನು ಮಾಡುವಂಥ ಒಂದು ಮೋಸ. ಅಂಥ ಒಂದು ಮೋಸಕ್ಕೆ ಬಲಿಯಾಗಿ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ನಮ್ಮನ್ನೇ ನಾವು ಕಳೆದುಕೊಂಡು ಪಾರತಂತ್ರ್ಯಕ್ಕೆ ಬಲಿಯಾಗ್ತೀವಿ. ಇನ್ನೊಬ್ಬರು ಹೇಳಿದ್ದನ್ನು ಕೇಳ್ಕೊತ ಹೋಗ್ತೀವಿ. ಅದಕ್ಕೆ ಒಬ್ಬ ತಂದೆಗೆ ಕೂಸು ಹುಟ್ಟಿದ್ರೆ ಜನನ ದೋಷ, ಮರಣ ದೋಷ, ಉಚ್ಚಿಷ್ಟ ದೋಷ, ಜಾತಿ ದೋಷ, ಈ ಒಂದು ರಜಸ್ಸಿನ ದೋಷ, ಎಂಜಲ ದೋಷ, ಇವು ಯಾವುದು ಶರಣರು ದೋಷಗಳು ಇವು ಆಚರಣೆ ಮಾಡ್ಲಿಕ್ಕೆ ಹೇಳಿಲ್ಲ. ಅದಕ್ಕೆ ಜನನ ದೋಷ ಅಂತ ತಿಳ್ಕೊಂಡು ಅಪ್ಪಗೆ 3 ತಿಂಗಳ ಮುಖ ನೋಡಬಾರ್ದು ಕೂಸಿಂದು ಅಂತ ಹೇಳ್ತಾರೆ. ಅಪ್ಪ 3 ತಿಂಗಳ ಮುಖ ನೋಡಬಾರ್ದು ಅಂತ ಹೇಳ್ತಾರೆ. ತಾಯಿ ನೋಡಬಾರ್ದು 3 ತಿಂಗಳ ಅಂತ ಹೇಳ್ರಿ ನೋಡೋಣ, ಆಗೋದಿಲ್ಲ. ತಾಯಿ ನೋಡಲಾರ್ದೆ ಇರ್ಲಿಕ್ಕೆ ಆಗಲ್ಲ. ಅದಕ್ಕೆ ಅದು ಹೇಳೋದೇ ಇಲ್ಲ ಅವರು. ತಂದೆ ನೋಡಬಾರ್ದು ಅಂದಾಗ ಇವ ಭೂಪ ಕೇಳಿಬಿಟ್ಟ, ಯಾಕಂದ್ರೆ ಎಲ್ಲಿ ನೋಡಿದ್ರು ಸತ್ತು ಹೋಗ್ತೀನೋ ಅಂತ ನಾವು. ಅದಕ್ಕೆ ಕೂಸಂದ್ರೆ ದೇವ್ರದು ಶಿಶು, ಅದು ದೇವರು ಹುಟ್ಟಿಸಿದಾಗ ಅದು ಹುಟ್ಟ್ಯದ, ಭೂಮಿಗೆ ಬಂದದ, ಅದಕ್ಕೆ ದೋಷ. ಅದಕ್ಕೆ ಎದುರು ದೋಷ. ಮತ್ತು ಸತ್ತಾಗ ಕೂಡ ಪಂಚಕತ್ತು, ಅದು ಹೊತ್ತು ಇದು ಹೊತ್ತೆ ಹೆಣಕ್ಕೆ ಸಹಿತ ಯಾವ ಮಾರಿ ಕೂಡಿಸ್ಬೇಕು, ಯಾವ ದಿಕ್ಕಿಗೆ ಕೂಡಿಸ್ಬೇಕು, ಈ ಕಡೆ ರಾವದ, ಅದು ಆ ಕಡೆ ಇದು ಅದ. ಏನ್ರಿ ಸತ್ತು ಹೋದ ಬಳಕ ಚಾಪ್ಟರ್ ಕ್ಲೋಸ್ ಆಯ್ತದ್ರದ್ದು ಮುಗಿದು ಹೋಗಿದ್ದಕ್ಕೆ ಕೂಡ ಈ ಒಂದು ವಾರ ದಿಕ್ಕ ಎಲ್ಲ ರಾವ ನೋಡ್ತಾರಂದರೆ ಎಂಥ ಹುಚ್ಚರ ಸಂತಿ ಇದು, ಎಂಥ ಹಾಸ್ಯಾಸ್ಪದ ಅಂತ. ಅದಕ್ಕೆ ಇಂಥ ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ, ರಜಸ್ಸೂತಕ, ಈ ಒಂದು ಜಾತಿ ಸೂತಕ, ಇವನ್ನೆಲ್ಲವನ್ನು ಕಳೆದು ಬಸವಣ್ಣನವರು ನಿಶ್ಚಿಂತವಾಗಿ ನಿರುಂಬಳವಾಗಿ ಬದುಕಲಿಕ್ಕೆ ಕಲಿಸಿದ್ರು. ಅದಕ್ಕೆ ನಾವು ಅದನ್ನು ಬಿಟ್ಟು ಮತ್ತು ಅವ್ರು ಇದನ್ನು ಹೇಳ್ತಾರೆ, ಕೆಲಸ ಬರಲಾರ ತಪ ಮಾಡೋದು, ಅನುಷ್ಠಾನ ಮಾಡೋದು, ಜಪ ಮಾಡೋದು, ಇದಕ್ಕೂ ಶರಣರು ಅದು ಮನಸ್ಸಿನಿಂದ ಮಾಡಲಿಲ್ಲ ಅಂತಂದ್ರೆ ಅದು ಮಾಡಿ ಏನು ಉಪಯೋಗ ಅಂತ ಅದಕ್ಕೂ ಬೈತಾರೆ. ಅದಕ್ಕೆ ಅಂಥ ಒಂದು ಮೂಢನಂಬಿಕೆಯಲ್ಲಿ ನಾವು ಆ ಹೆದರಿಕೆಯಿಂದ ಏನೇನು ಹೇಳ್ಕೋತ ಬಂದಾರ. ನಾವು ಏನು ಗಂಟು ಹೋಗ್ತದ್ರಿ, ಏನು ರೊಕ್ಕ ಬೀಳ್ತಾವೆ, ರೂಪಾಯಿ ಬೀಳ್ತಾವೆ, ಅವ್ರು ಹೇಳ್ದಂಗೆ ಮಾಡ್ಕೋತ ಹೋದ್ರಾಯ್ತು ಅಂತ. ರೊಕ್ಕನೂ ಬೀಳ್ತಾವ್ರಿ, ಅದಕ್ಕೆ ರೂಪಾಯಿನೂ ಬೀಳ್ತಾವೆ, ಅದಕ್ಕೆ ಟೈಮ್ನೂ ವೇಸ್ಟ್ ಆಗ್ತದೆ. ಆದರೂ ಕೂಡ ಆ ಪರ್ವೇ ಇಲ್ಲ ನಮಗೆ, ಅದು ಮಾಡ್ದೇವಂತ ನಮಗೆ ಸಮಾಧಾನ. ಅದಕ್ಕೆ ಯಾಕಂದ್ರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ, ನಮ್ಮ ಜ್ಞಾನದ ಮೇಲೆ ನಮಗೆ ಭರವಸೆ ಇಲ್ಲ. ಅದಕ್ಕಂತ ತಿಳ್ಕೊಂಡು ನಾವು ಅಂಥ ಮೂಢನಂಬಿಕೆಗಳಿಗೆ ಜೋತು ಬೀಳ್ತೀವಿ. ತಪ ಎಂಬುದು ತಗವು, ನೇಮ ಎಂಬುದು ಬಂಧನ, ಶೀಲ ಎಂಬುದು ಸೂತಕ, ಭಾಷೆ ಎಂಬುದು ಪ್ರಾಣಘಾತಕ. ಇಂತಿ ಚತುರ್ವಿಧದೊಳಗಲ್ಲ ಗುಹೇಶ್ವರ ನಿಮ್ಮ ಶರಣರು ಅಗ್ರಗಣ್ಯರು ಅಂತ ಹೇಳಿದರು. ತಪ ಅನ್ನೋದು ತಗದಾಗಿ ಸುಮ್ಮನೆ ಹಿಂಗೆ ಕುಂತು ಆ ಕಡೆ ವಿಚಾರ ಈ ಕಡೆ ವಿಚಾರ ಗೇಣಿಕೆಗಳು ಮಾಡ್ಕೋತು ಕುಂಡ್ರದು ತಗಿಬಿಗೆ ಅಲ್ವಾ. ತಪ ಎಂಬುದು ತಗವು, ದಗಬಿಗೆ. ನೇಮ ಎಂಬುದು ಬಂಧನ, ಆ ನೇಮ್ ಮಾಡು, ಈ ನೇಮ್ ಮಾಡು, ಅದೆಲ್ಲ ಮಾಡ್ಕೊಂಡು ಬಂದಾರ. ಅದು ಮಾಡಲಾರ್ದೆ ಬಗೆಯರಲ್ಲ, ಅದು ಮಾಡಲೇಬೇಕು. ಇದು ನೋಡ್ರಿ, ಇವತ್ತು ಒಬ್ಬ ದೇವಿಗೂ ಕೂಡ ಕೆಲವೊಂದು ನಾವು ಮುಟ್ಟು ತಟ್ಟು ಭಾಳಷ್ಟು ನಾವು ಆಚರಣೆ ಮಾಡ್ತೀವಿ. ಯಾಕಂತಂದ್ರೆ ದೇವಿನೂ ಒಬ್ಬ ಹೆಣ್ಮಗಳು ಒಬ್ಬ ಹೊರಗಾದಳು ಅಂತಂದರೆ ದೇವಿದು ಭಾಳ ಕಡ್ತಿರಳ ದೇವಿ ಭಾಳ ದೂರ ಕೂಡಬೇಕು ಅಂತ ಆಕೆನ ಮುಟ್ಟಿಸ್ಕೊಡ್ದಂಗೆ ಭಾಳ ದೂರಕ್ಕೆ ಇಟ್ಬಿಡ್ತೀವಿ. ಇವೆಲ್ಲ ಎಂಥ ಪದ್ಧತಿಗಳು ಅಂತ ನಾನು ಕೇಳ್ತೀನಿ. ಸ್ವಚ್ಛತೆಗೆ ಮಹತ್ವ ಕೊಡಬೇಕು ಹೊರತಾಗಿ ಇಂಥ ಮುಟ್ಸ್ಕೊಳ್ಬಾರ್ದು. ದೇವಿ ಅಷ್ಟು ದುರ್ಬಲಳ ಆ ದೇವಿ. ನಿಮ್ಮಿಂದ ಮುಟ್ಸ್ಕೊಂಡು ಆಕೆ ಮುಡ್ಚಟ್ಟಾಗ್ತಾಳೆ ಅಂದ್ರೆ ನೀವೇ ಸ್ಟ್ರಾಂಗ್ ಆದ್ರಿ ಆಕಿನ್ಕಿಂತ. ಅದಕ್ಕೆ ಈ ಮುಟ್ಟು ತಟ್ಟಿ ಇವೆಲ್ಲವನ್ನು ಪಂಚಸೂತಕಗಳೆಲ್ಲ ಹಂಚಿ ಹರಿ ಮಾಡಿದ್ರು, ಶರಣರು ಹಾರಿ ಹೊಡೆದ್ರು.
ಅದಕ್ಕೆ ನಾವೆಲ್ಲ ಇಂಥ ವೈಜ್ಞಾನಿಕ ದೃಷ್ಟಿಕೋನ ಮೇಲೆ ಇರೋದ್ರಿಂದಲೇ ಇವತ್ತು ಶರಣ ತತ್ವ ಇವತ್ತು ಜಗತ್ತಿನ ತುಂಬ ಕಣ್ಣು ತೆರೆದು ನೋಡೋಂಗಾಗ್ಲಿಕತ್ತದ ಎಲ್ಲ ಜ್ಞಾನಿಗಳು. ಅದಕ್ಕಂಥ ವಚನಗಳನ್ನು ಓದ್ರಿ, ಅದಕ್ಕೆ ಮೂಢನಂಬಿಕೆಗೆ ಬಲಿಯಾಗೋದು ಬಿಡ್ರಿ. ಇಂಥ ಅನೇಕ ಮೂಢನಂಬಿಕೆಗಳು ಇನ್ನೂ ಇದ್ದಾವೆ. ಆ ಬಗ್ಗೆ ಮತ್ತೆ ಮುಂದಿನ ವಿಚಾರದಲ್ಲಿ ಹೇಳೋಣ. ಎಲ್ಲರಿಗೂ ಶರಣು ಶರಣ.